ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ. 2025ನೇ ಇಸವಿಯ ವಾರ್ಷಿಕ ಫಲಿತಾಂಶದ ಭಾಗದಲ್ಲಿ ಮೇಷರಾಶಿಯವರಿಗೆ ಈ ವರ್ಷ ಹೇಗಿದೆ ಅಂತ ನೋಡೋಣ. ಅಂದರೆ 2025ನೇ ವರ್ಷದಲ್ಲಿ ಮೇಷರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ. ಮೊದಲನೇದಾಗಿ ನೋಡಿ, ಈ ವಾರ್ಷಿಕ ಫಲಿತಾಂಶಗಳು ಅಂದರೆ ವರ್ಷ ಪೂರ್ತಿ ರಾಶಿಗೆ ಅಂದರೆ ದ್ವಾದಶ ರಾಶಿಗಳಿಗೆ ಹೇಗಿದೆ ಅಂತ ನಾವು ಹೇಗೆ ನೋಡ್ತೀವಿ ಅಂತಂದರೆ, ಯಾವ ಆಧಾರದ ಮೇಲೆ ನೋಡ್ತೀವಿ ಅಂತಂದರೆ, ಈ ದೀರ್ಘಕಾಲಿಕ ಸಂಚಾರವಾಗಿ ಅಂದರೆ ದೀರ್ಘಕಾಲದಲ್ಲಿ ಸಂಚಾರ ಮಾಡ್ತಕ್ಕಂತಹ ಗ್ರಹಗಳು ಶನಿ, ಗುರು, ರಾಹು, ಕೇತು, ಈ 4 ಗ್ರಹಗಳ ಸಂಚಾರದ ಆಧಾರದ ಮೇಲೆ ನಾವು ಈ ಒಂದು ವಾರ್ಷಿಕ ಫಲಿತಾಂಶಗಳನ್ನು ನಾವು ಹೇಳ್ತೀವಿ. ಶನಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗಬೇಕು ಅಂದರೆ 2.5 ವರ್ಷಗಳ ಕಾಲ ತಗೊತಾರೆ ಟೈಮು. ಗುರು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗಬೇಕು ಅಂತಂದರೆ 1 ವರ್ಷ ಟೈಮ್ ತಗೊತಾರೆ. ರಾಹು ಮತ್ತು ಕೇತು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗಬೇಕು ಅಂದರೆ 1.5 ವರ್ಷ ಅಂದರೆ 18 ತಿಂಗಳು ತಗೊತಾರೆ. ಸೊ ಈ 4 ಗ್ರಹಗಳ ಆಧಾರದ ಮೇಲೆ ನಮಗೆ ಈ ವರ್ಷ ಹೇಗಿದೆ ಅಂತ ನಾವು ತಿಳ್ಕೋಬಹುದು. ನೋಡಿ, ಈ ವರ್ಷದಲ್ಲಿ 2025 ಮಾರ್ಚ್ ತಿಂಗಳಿನಲ್ಲಿ 2025 ಮಾರ್ಚ್ 29ನೇ ತಾರೀಕು ಶನಿ ಕುಂಭ ರಾಶಿಯನ್ನು ಬಿಟ್ಟು ಮೀನ ರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾ ಇದ್ದಾರೆ. 2025 ಮಾರ್ಚ್ 29ನೇ ತಾರೀಕು ಶನಿ ಕುಂಭ ರಾಶಿಯನ್ನು ಬಿಟ್ಟು ಈ ಮನೆಯನ್ನು ಬಿಟ್ಬಿಟ್ಟು ಮೀನ ರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಗುರುಗ್ರಹ ಬಂದ್ಬಿಟ್ಟು 2025 ಮೇ 13ನೇ ತಾರೀಕು ಮಿಥುನ ರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾ ಇದ್ದಾರೆ. ವೃಷಭ ರಾಶಿಯನ್ನು ಬಿಟ್ಬಿಟ್ಟು ಮಿಥುನ ರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ರಾಹುಕೇತುಗಳು 2025 ಮೇ 18ನೇ ತಾರೀಕು ರಾಹು ಕುಂಭ ರಾಶಿಗೆ ಬರ್ತಾ ಇದ್ದಾರೆ, ಕೇತು ಸಿಂಹ ರಾಶಿಗೆ ಬರ್ತಾ ಇದ್ದಾರೆ. ಈ 4 ಗ್ರಹಗಳು ಸಂಚಾರ ಈ ಥರ ಇದೆ. ನೋಡಿ, ಯಾರೋ ಪ್ರಶ್ನೆ ಕೇಳಿದ್ರು, ಶನಿ ಮೀನ ರಾಶಿಗೆ ಬಂದರೆ ಮೇಷ ರಾಶಿಗೆ ಏನಕ್ಕೆ ರಿಸಲ್ಟ್ ಹೇಳ್ತಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ನಿಮಗೆ ನಾನು ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೆ, ನಾನು ಹಿಂದಿನ ವಿಡಿಯೋದಲ್ಲಿ ಮೇಷರಾಶಿಗೆ ಶನಿಯ ಸಂಚಾರದ ಫಲಿತಾಂಶದಲ್ಲಿ ಈ ಮೇಷರಾಶಿಯಿಂದ 12ನೇ ಮನೆಗೆ ಶನಿ ಬರ್ತಾ ಇದ್ದಾಗ 12ನೇ ಮನೆ ಅಂತಂದರೆ ವ್ಯಯಸ್ಥಾನ ಆಗುತ್ತೆ. ಆ ವ್ಯಯಸ್ಥಾನಕ್ಕೆ ಬಂದಾಗ ಅದು ದಶಮಾಧಿಪತಿ ಲಾಭಾಧಿಪತಿಯಾಗಿ ವ್ಯಯಸ್ಥಾನಕ್ಕೆ ಅಷ್ಟು ಬರಬಾರ್ದು. ಬಂದಾಗ ಸ್ವಲ್ಪ ಉದ್ಯೋಗದಲ್ಲಿ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಆಕಸ್ಮಿಕ ಮತ್ತು ಧನಲಾಭದ ವಿಚಾರದಲ್ಲಿ ಆಕಸ್ಮಿಕವಾಗಿ ಸ್ವಲ್ಪ ನಿಮಗೆ ಖರ್ಚುಗಳು ಆಗ್ತಾ ಹೋಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಖರ್ಚು ಅಂದರೆ ಹೇಗೆ? ಶಾರೀರಿಕವಾಗಿ ಅಂದರೆ ದೇಹದ ತೂಕ ಕಡಿಮೆ ಆಗಬಹುದು, ಏನಾದರೂ ಆರೋಗ್ಯದ ವಿಚಾರದಲ್ಲಿ ತೊಂದರೆಗಳು ಬರ್ಬೋದು, ಈ ಥರ. ಸೊ ಅದೇನೋ ಇಲ್ಲಿ ಅವ್ರಿಗೆ ಕ್ವಶನ್ ಕೇಳಿದ್ರು, ಅದಕ್ಕೆ ಹೇಳಿದೆ. ಈಗ 2025 ಮೇಷರಾಶಿಯವರಿಗೆ ವರ್ಷ ಪೂರ್ತಿ ನೋಡ್ಕೊಳ್ಳೋದೇ ಆದರೆ ಈ ಮೇಷರಾಶಿಯವರಿಗೆ ಗುರುವಿನ ಫಲ ನೋಡೋ ಪ್ರಯತ್ನ ಮಾಡೋಣ. ಫಸ್ಟು ಗುರುಗ್ರಹ 2025 ಮೇ 13ನೇ ತಾರೀಕಿನ ತನಕ ಈ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಅಂದರೆ ಈ ಮೇಷರಾಶಿಯವರಿಗೆ ಮೇ ತಿಂಗಳು 13ನೇ ತಾರೀಕಿನ ತನಕ ಗುರುಬಲ ಅನ್ನೋದು ಇರುತ್ತೆ. ಗುರುಬಲ ಅಂತಂದರೆ ನಾವು ಯಾವ ಥರ ನೋಡ್ತೀವಿ? ಗುರು ನಿಮ್ಮ ಒಂದು ಜನ್ಮ ರಾಶಿಯಿಂದ 2ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆಗೆ ಬಂದರೆ ಗುರುಬಲ ಇದೆ ಅಂತ ಅರ್ಥ. ಈಗ ರಾಶಿಯಿಂದ ನಿಮ್ಮ ಮೇಷರಾಶಿಯಿಂದ 2ನೇ ಮನೆಯಲ್ಲಿ ಗುರು ಬಂದಿರೋದ್ರಿಂದ ನಿಮಗೆ ಗುರುಬಲ ಅನ್ನೋದು ನಿಮಗೆ ಸೇವ್ ಆಗ್ತಾ ಇದೆ. ಮತ್ತು ಇಲ್ಲಿ ಮೇ 13ನೇ ತಾರೀಕಿನ ನಂತರ ತೃತೀಯ ಭಾವಕ್ಕೆ ಹೋಗ್ತಾ ಇದ್ದಾರೆ. ಈಗ 3ನೇ ಮನೆ ಅಂತ ಕರಿತೀವಿ. ಸೊ ಈ 3ನೇ ಮನೆಗೆ ಗುರು ಬಂದಾಗ ಗುರುವಿನ ದೃಷ್ಟಿ ನಾವು ನೋಡೋದೇ ಆದರೆ, ಗುರು ಈ ಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ಟು ಮಿಥುನ ರಾಶಿಯಲ್ಲಿ ಕುತ್ಕೊಂಡ್ಬಿಟ್ಟು ಸಪ್ತಮ ದೃಷ್ಟಿಯಲ್ಲಿ ನಿಮ್ಮ ಒಂದು ಧನಸ್ಸು ರಾಶಿಯನ್ನು ನೋಡ್ತಾ ಇದ್ದಾರೆ. ಮೇಷರಾಶಿಯಿಂದ ಕೌಂಟ್ ಮಾಡ್ಕೊತ ಬನ್ನಿ, ನಿಮ್ಗೆ ಅರ್ಥ ಆಗಲಿ ಅಂತ ಈ ಥರ ಹೇಳ್ತಾ ಇದ್ದೀನಿ. 1 2 3 4 5 6 7 8 9 9ನೇ ಮನೆ ಅಧಿಪತಿ ಯಾರು? ಗುರು. ಧನಸ್ಸು ರಾಶಿ ತಾನೇ ಇದು. ಧನಸ್ಸು ರಾಶಿ, ಗುರು ಇಲ್ಲಿ ಬಂದು ಕುತ್ಕೊಂಡಿದ್ದಾರೆ. ಗುರು ಇಲ್ಲಿ ಕುತ್ಕೊಂಡ್ಬಿಟ್ಟು ನೇರವಾಗಿ ಅವರ ಮನೆಯನ್ನು ನೋಡ್ತಾ ಇದ್ದಾರೆ, 9ನೇ ಮನೆಯನ್ನು ನೋಡ್ತಾ ಇದ್ದಾರೆ ಮೇ ತಿಂಗಳಿನ ನಂತರ.
ಆಮೇಲೆ ಮೇಷರಾಶಿಯಿಂದ ಸಪ್ತಮ ಭಾವ ಯಾವುದು? 1, 2, 3, 4, 5, 6, 7 ತುಲಾ ರಾಶಿ ಸಪ್ತಮ ಭಾವ ಆಗುತ್ತೆ. ಈ ಸಪ್ತಮ ಭಾವವನ್ನ ಗುರು ಪಂಚಮ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. 1, 2, 3, 4, 5 ಸಪ್ತಮ ಭಾವದ ಮೇಲೆ ದೃಷ್ಟಿ ಬೀಳ್ತಾ ಇದೆ. ಗುರು ದೃಷ್ಟಿ ಯಾವ ಮನೇಲಿ ಬೀಳುತ್ತೋ ಆ ಮನೆ ಅಭಿವೃದ್ಧಿ ಆಗುತ್ತೆ ಅಂತ ಅರ್ಥ. ನೋಡಿ, ಸಪ್ತಮ ಭಾವಕ್ಕೆ ಬೀಳ್ತಾ ಇದೆ, ನವಮ ಭಾವಕ್ಕೆ ಬೀಳ್ತಾ ಇದೆ, ಲಾಭ ಸ್ಥಾನಕ್ಕೆ ಬೀಳ್ತಾ ಇದೆ. ಗುರುವಿನ ದೃಷ್ಟಿ ನವಮ ದೃಷ್ಟಿಯಿಂದ ಇದು 7ನೇ ಮನೆ, 8, 9 ನವಮ ದೃಷ್ಟಿಯಿಂದ ನಿಮಗೆ 11ನೇ ಮನೆಯಿಂದ ನೋಡ್ತಾ ಇದ್ದಾರೆ. ಅಂದರೆ ಗುರುಬಲ ಇಲ್ಲ ಅಂದ್ರೂ ಡೈರೆಕ್ಟು 9ನೇ ಮನೆಯಲ್ಲಿ ನೋಡ್ತಾ ಇರೋದ್ರಿಂದ ಧರ್ಮಬದ್ಧವಾಗಿ ಇದು 9ನೇ ಮನೆ ಅಂತಂದ್ರೆ ಏನು? ಇದು 9ನೇ ಮನೆ ಅಂದರೆ ಏನು? ನಾವು 9ನೇ ಮನೆ ಏನು ಹೇಳುತ್ತೆ ನಮ್ಮ ಒಂದು ಜಾತಕದಲ್ಲಿ? ಅದೃಷ್ಟದ ಸ್ಥಾನ ಅಂತ ಕರಿತೀವಿ. ಹೈಯರ್ ಎಜುಕೇಷನ್, ವಿದ್ಯಾರ್ಥಿಗಳು ಒಳ್ಳೆಯ ಎಜುಕೇಷನ್ ಮಾಡ್ತಾರಾ, ಹೈಯರ್ ಎಜುಕೇಷನ್ ಎಲ್ಲ ಮಾಡ್ತಾರಾ ಅಂತಲೂ ಕೂಡ 9ನೇ ಮನೆಯಿಂದ ನೋಡ್ತೀವಿ. ಮತ್ತು ತಂದೆಯ ಸ್ಥಾನ, ನವಮ ಸ್ಥಾನ ಅಂದರೆ ಪಿತೃಸ್ಥಾನ ಅಂತ ನಾವು ಕರಿತೀವಿ. ಮತ್ತು ಈ ನವಮ ಸ್ಥಾನ ಅಂತಂದರೆ ನಮ್ಮ ಜೀವನದಲ್ಲಿ ಯಾವ ಥರ ನಾವು ಬದಲಾವಣೆ ಆಗ್ತೀವಿ, ನಾವು ಧರ್ಮಬದ್ಧವಾಗಿರ್ತೀವ, ಅಧರ್ಮವಾಗಿ ನಡ್ಕೊಳ್ತೀವ ಅನ್ನೋದು ಕೂಡ ನಾವು 9ನೇ ಮನೆಯಿಂದ ನಾವು ನೋಡ್ತೀವಿ. ಆಮೇಲೆ ಪ್ರಯಾಣದ ಒಂದು ವಿಚಾರನೂ ಕೂಡ ನವಮ ಸ್ಥಾನದಿಂದಲೇ ನೋಡ್ತೀವಿ. ನವಮ ಸ್ಥಾನ ಅದು ತೀರ್ಥಕ್ಷೇತ್ರಗಳ ಪ್ರಯಾಣ ಮಾಡ್ತಿರ್ತೀವ ಅಥವಾ ಬೇರೆ ಕಂಟ್ರಿಗೆ ಏನಾದರೂ ಹೋಗ್ತೀವ, ಇದೆಲ್ಲನೂ ಕೂಡ ನವಮ ಸ್ಥಾನ. ನವಮಾಧಿಪತಿ ಏನಾದರೂ ವ್ಯಯಸ್ಥಾನದಲ್ಲಿ ಇದ್ದಾಗ ಜಾಸ್ತಿ ಪ್ರಯಾಣ ಮಾಡಬೇಕಾಗಿರೋ ಪರಿಸ್ಥಿತಿ ಬರ್ತಾ ಇರುತ್ತೆ ಜಾತಕ ಚಕ್ರದಲ್ಲಿ. ನಿಮ್ಮ ಯಾವುದೇ ಒಂದು ಜಾತಕ ಚಕ್ರದಲ್ಲಿ ಯಾರದೇ ಜಾತಕ ಚಕ್ರ ಆಗಿರ್ಬೋದು, ನವಮಾಧಿಪತಿ ವ್ಯಯಸ್ಥಾನದಲ್ಲಿ ಇದ್ದಾಗ ಜಾಸ್ತಿ ಪ್ರಯಾಣ ಮಾಡಬೇಕಾಗಿರುತ್ತೆ. ಸರಿ, ಈಗ ಗುರು ಈಗ 3ನೇ ಮನೆಗೆ ಬರ್ತಾ ಇದ್ದಾರೆ. ಹಾಗಾದರೆ ಮೇಷರಾಶಿಯವರಿಗೆ ಈ 2ನೇ ಮನೆಯಲ್ಲಿ ಗುರು ಮೇ 13ನೇ ತಾರೀಕು ತನಕ ಇರ್ತಾರೆ. ಅದಾದಮೇಲೆ ಗುರು ಇಲ್ಲಿಗೆ ಬರ್ತಾರೆ. ಅಂದರೆ ಗುರುಬಲ ಮೇ 13ನೇ ತಾರೀಕಿನಿಂದ ಗುರು ಬಲ ಹೊರಟೋಗ್ಬಿಡುತ್ತೆ ಅಂತಂದು ಅರ್ಥ. ಆದರೆ ಗುರುವಿನ ದೃಷ್ಟಿ ನಿಮಗೆ ಸಪ್ತಮ ಸ್ಥಾನದ ಮೇಲೆ ಬೀಳ್ತಾ ಇದೆ, ನವಮ ಸ್ಥಾನದ ಮೇಲೆ ಬೀಳ್ತಾ ಇದೆ, ಲಾಭ ಸ್ಥಾನದ ಮೇಲೆ ಬೀಳ್ತಾ ಇದೆ. ಅಂದರೆ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಕಮ್ಯುನಿಕೇಷನ್ ಪರವಾಗಿ, ಅಂದರೆ ನಿಮ್ಮ ಸ್ಪೀಚು, ನೀವು ಮಾತನಾಡ್ತಕ್ಕಂತಹ ಕೆಲಸ ಏನು ಮಾಡ್ತಾ ಇದ್ದೀರಾ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಉಪನ್ಯಾಸಕರಾಗಿರಬಹುದು, ಆಮೇಲೆ ಜ್ಯೋತಿಷಿಗಳಾಗಿರಬಹುದು, ಆಮೇಲೆ ಆಧ್ಯಾತ್ಮಿಕವಾಗಿ ಗುರುಜಿಗಳಾಗಿರಬಹುದು. ಸೊ ಈ ಥರ ವೃತ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ಬುಕ್ಸ್ ಪ್ರಿಂಟ್ ಮಾಡೋರಾಗಿರ್ಬೋದು. ಗುರು ಅಂದರೆ ಏನು? ಬುಕ್ಸ್ ಪ್ರಿಂಟ್ ಮಾಡೋದು ಕೂಡ ಬರುತ್ತೆ. ಸೊ ಬುಕ್ಸ್ ಪ್ರಿಂಟ್ ಮಾಡೋದಾಗಿರ್ಬೋದು, ದೇವಸ್ಥಾನದಲ್ಲಿ ಅರ್ಚಕರಾಗಿರಬಹುದು, ಅಂಥವ್ರಿಗೆಲ್ಲನೂ ಕೂಡ ತುಂಬ ಅದ್ಭುತವಾಗಿರ್ತಕ್ಕಂತಹ ಯಶಸ್ಸು, ಕೀರ್ತಿ ಸಿಗ್ತಾ ಹೋಗುತ್ತೆ. ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಸಮಯದಲ್ಲಿ ಸ್ವಲ್ಪ ದೈವ ಭಕ್ತಿ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ನವಮ ಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಇಲ್ಲಿ ನೋಡಿ, ಸಪೋಸ್ ಏನಾದರೂ ನಿಮ್ಮ ಮೇಷರಾಶಿಯವರಿಗೆ ನೀವು ಹುಟ್ಟಿರ್ತಕ್ಕಂತಹ ಜಾತಕ ಚಕ್ರದಲ್ಲಿ ಇಲ್ಲಿ ಏನಾದರೂ ರಾಹು ಇದ್ದ ಪಕ್ಷದಲ್ಲಿ ಸ್ವಲ್ಪ ತೊಂದರೆ ಅನುಭವಿಸ್ತೀರ. ಅವಾಗಲೇ ಅದಕ್ಕೆ ನಾವು ಸರ್ ನೀವು ಹೇಳ್ದಂಗೆ ಏನೋ ನಡೀತಾನೆ ಇಲ್ಲ, ನೀವೇನೋ ಹೇಳಿದ್ರಿ ಬಟ್ ನಮ್ಮ ಜೀವನದಲ್ಲಿ ಆ ಥರ ಏನೂ ಆಗ್ತಿಲ್ಲ ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಇದೇ ಕಾರಣ. ಈ ಗುರು ಇಲ್ಲಿಗೆ ಬಂದ ಅಂದರೆ ಈ ಮನೆಗೆ ಅವರು ಸ್ಟ್ರೆಂತ್ ಎಷ್ಟಿದೆ ಅಂತ ನೋಡಬೇಕು, ಅಷ್ಟಕರ್ಕ ಬಿಂದುಗಳು ಅದನ್ನು ಚೆಕ್ ಮಾಡ್ಕೋಬೇಕು. ಆಮೇಲೆ ಈ ಮನೇಲಿ ಯಾವುದಾದ್ರೂ ಗುರುವಿಗೆ ಶತ್ರು ಗ್ರಹಗಳು ಅಂದರೆ ರಾಹುನಂಥ ಗ್ರಹಗಳು ಇದ್ದಾಗ ಸ್ವಲ್ಪ ತೊಂದರೆ ಪಡಬೇಕಾಗುತ್ತೆ. ಅಧರ್ಮವಾಗಿ ನಡ್ಕೊಳ್ಳೋದು, ತಂದೆಗೆ ಮೋಸ ಮಾಡ್ತಕ್ಕಂಥದ್ದು, ಈ ಥರದ ಒಂದು ಸಿಚುಯೇಷನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನೋಡಿ, ಈ ಥರ ಇದು ಜ್ಯೋತಿಷ್ಯ ಅಂದರೆ ಇದೇ ಥರನೇ, ಬಟ್ ಇದನ್ನು ಕರೆಕ್ಟಾಗಿ ತಿಳಿಸೋ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸೊ ಗುರು ಇಲ್ಲಿಗೆ ಬರ್ತಾ ಇರೋದ್ರಿಂದ ನಿಮ್ಗೆ ಏನು ತೊಂದರೆ ಆಗಲ್ಲ. ಮೇಷರಾಶಿಯವರಿಗೆ 2025ನೇ ಇಸ್ವಿಯಲ್ಲಿ ಗುರುಬಲ ಇಲ್ಲ ಅಂದ್ರೂ ಕೂಡ ಗುರುವಿನ ದೃಷ್ಟಿ ಸಪ್ತಮ ಸ್ಥಾನದ ಮೇಲೆ ಬೀಳ್ತಾ ಇದೆ, ನವಮ ಸ್ಥಾನದ ಮೇಲೆ ಬೀಳ್ತಾ ಇದೆ, ಲಾಭ ಸ್ಥಾನದ ಮೇಲೆ ಬೀಳ್ತಾ ಇರೋದ್ರಿಂದ ಮದುವೆ ಆಗದೆ ಇರೋರಿಗೆ ಮದುವೆ ಆಗುವ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಪ್ರಯಾಣಗಳನ್ನು ಹೆಚ್ಚಾಗಿ ಮಾಡ್ತೀರಾ. ನವಮ ಸ್ಥಾನ ಅಂತಂದು ಹೇಳಿ ಏನಂತ ಹೇಳಿದೆ ಆಗಲೇ, ನಾವು ಪ್ರಯಾಣ ಅಂತ ಹೇಳಿದೆ ಅಂದರೆ ಜರ್ನೀಸ್ ರೆಪ್ರೆಸೆಂಟ್ ಮಾಡುತ್ತೆ. ಪ್ರಯಾಣಗಳನ್ನು ಮಾಡ್ತೀರಾ, ತೀರ್ಥಕ್ಷೇತ್ರಗಳ ದರ್ಶನಗಳನ್ನು ಮಾಡ್ತೀರಾ, ತಂದೆಯ ಜೊತೆ ಒಳ್ಳೆಯ ವಾತಾವರಣ ಇರುತ್ತೆ. ಆದರೆ ಈ ಜಾಗದಲ್ಲಿ ರಾಹುವಿನಂಥ ಗ್ರಹಗಳು ಇರಬಾರ್ದು. ನಿಮ್ಮ ಜಾತಕ ಚಕ್ರದಲ್ಲಿ 9ನೇ ಮನೆಯಲ್ಲಿ ಏನಾದರೂ ರಾಹುವಿನಂಥ ಗ್ರಹಗಳಿದ್ದರೆ ಸ್ವಲ್ಪ ತೊಂದರೆದಾಯಕವಾಗಿರ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ 2025ನೇ ಇಸವಿಯಲ್ಲಿ ಮೇಷರಾಶಿಯವರಿಗೆ ಗುರುವಿನಿಂದ ಯಾವುದೇ ತರಹದ ತೊಂದರೆ ಇಲ್ಲಿ ಕಾಣಿಸುವುದಿಲ್ಲ. ಹೈಯರ್ ಎಜುಕೇಷನ್ ಮಾಡೋರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಆವಾಗಲೇ ಹೇಳಿದೆ 9ನೇ ಮನೆ ಅಂತಂದರೆ ಹೈಯರ್ ಎಜುಕೇಷನ್. ಸೊ ಹೈಯರ್ ಎಜುಕೇಷನ್ ಮಾಡೋರಿಗೂ ಕೂಡ ತುಂಬ ಅದ್ಭುತವಾಗಿರುತ್ತೆ ಅಂತಲೇ ಇಲ್ಲಿ ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಗುರುವಿನ ದೃಷ್ಟಿ ಸಪ್ತಮ ಸ್ಥಾನದ ಮೇಲೆ ಬೀಳ್ತಾ ಇರೋದ್ರಿಂದ ದಾಂಪತ್ಯ ಸುಖದ ಒಂದು ವಿಚಾರದಲ್ಲಿ ತೊಂದರೆ ಏನೋ ಹೆಚ್ಚಾಗಿ ಕಂಡು ಬರೋದಿಲ್ಲ.
ನವಮ ಸ್ಥಾನದ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮ್ಮ ಒಂದು ಧರ್ಮ ಬುದ್ಧಿ ನಿಮ್ಮನ್ನು ಕಾಪಾಡುತ್ತೆ. ಧರ್ಮವಾಗಿ ನಡ್ಕೊಳ್ತಿರಲ್ವಾ ಅಂಥವ್ರಿಗೆಲ್ಲ ಇದು ತುಂಬ ಒಳ್ಳೆಯ ಒಂದು ಕಾಲ ಅಂತಲೇ ಹೇಳಬಹುದು. ಲಾಭ ಸ್ಥಾನದ ಮೇಲೆ ಕೂಡ ಬೀಳ್ತಾ ಇರೋದ್ರಿಂದ ಆಕಸ್ಮಿಕ ಧನ ಪ್ರಾಪ್ತಿ ಕೂಡ ಆಗ್ತಾ ಇರುತ್ತೆ. ಅಂದರೆ ಗುರುವಿನಿಂದ ಯಾವುದೇ ತರಹದ ತೊಂದರೆ ಇರೋದಿಲ್ಲ. ರಾಹುವಿನಿಂದ ಕೂಡ ನಿಮಗೆ ಲಾಭ ಸ್ಥಾನದಲ್ಲಿ ರಾಹುವಿನ ಸಂಚಾರ ನಡೀತಾ ಇರೋದ್ರಿಂದ ರಾಹುವಿನಿಂದ ಕೂಡ ಯಾವುದೇ ತರಹದ ತೊಂದರೆ ಇರುವುದಿಲ್ಲ. ಆದರೆ ತೊಂದರೆ ಮಾಡ್ತಕ್ಕಂಥದ್ದು ಯಾರು ನಿಮಗೆ 2025 ಮಾರ್ಚ್ ತಿಂಗಳಿನಿಂದ ಬದಲಾಗ್ತಾ ಇರತಕ್ಕಂತಹ ಶನಿ ಗ್ರಹ ವ್ಯಯಸ್ಥಾನಕ್ಕೆ ಬರ್ತಾ ಇದ್ದಾರೆ ಸ್ನೇಹಿತರೆ. ದಶಮಾಧಿಪತಿ 12ನೇ ಮನೆಗೆ ಬಂದಾಗ ಉದ್ಯೋಗ ಚೇಂಜ್ ಮಾಡ್ತೀವಿ ನಾವು, ಬೇಡ ಈ ಸಮಯದಲ್ಲಿ ನಾನು ಈ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ತೀನಿ, ದಯವಿಟ್ಟು ಮಾಡಬೇಡಿ. ಬಿಸ್ನೆಸ್ ವ್ಯಾಪಾರದಲ್ಲಿ ಏನಾದರೂ ದೊಡ್ಡದಾಗಿ ಬಂಡವಾಳ ಹೂಡ್ಬಿಟ್ಟು ನಾನು ವಿಸ್ತರಣೆ ಮಾಡ್ಕೋಬೇಕು, ಈ ಸಮಯ ಬೇಡ. ಅರ್ಥ ಆಗ್ತಿದೆಯಾ ಹೇಳ್ತಕ್ಕಂಥದ್ದು? ಆಮೇಲೆ ಈ ಹೆಚ್ಚಿನವಾಗಿ ಅಂದರೆ ಯಾವುದಾದ್ರೂ ನಾವು ಸೈಟ್ ತಗೋಬೇಕು, ಈ ಥರ ಸ್ವಲ್ಪ ಯೋಚನೆ ಮಾಡಿ ಸೈಟ್ ತಗೊಳೋದಕ್ಕೆ ಪ್ರಯತ್ನ ಪಡಿ. ಇದು ಸ್ವಲ್ಪ ಶನಿಯ ಒಂದು ತೊಂದರೆ ಆಗ್ತಾ ಇರುತ್ತೆ. ಆರೋಗ್ಯದಲ್ಲಿ ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆ, ಅಂದರೆ ಏನೋ ಒಂಥರ ಸುಸ್ತಾಗೋ ಥರ ಆಗೋದು, ಕಾಲು ನೋವು ಬರ್ತಕ್ಕಂಥದ್ದು, ಯಾಕೋ ಇತ್ತೀಚೆಗೆ ನನಗೆ ತುಂಬ ಮೈಕೈಯಲ್ಲಿ ಶಕ್ತಿನೇ ಇಲ್ದಂಗೆ ಆಗ್ತಾ ಇದೆಯಲ್ಲ ಅಂತಕ್ಕಂತಹ ಭಾವನೆ ನಿಮಗೆ ಬರ್ತಾ ಹೋಗುತ್ತೆ. ಯಾಕೆಂದರೆ 12ನೇ ಮನೆಯಲ್ಲಿ ಶನಿ ಬರ್ತಾ ಇರೋದ್ರಿಂದ. ಸೊ 12ನೇ ಮನೆಯಲ್ಲಿ ಶನಿ ಬರ್ತಾ ಇರೋದ್ರಿಂದ ಉದ್ಯೋಗ ಚೇಂಜ್ ಮಾಡೋದು ಅವೆಲ್ಲ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಮತ್ತು ಪಂಚಮ ಸ್ಥಾನ 1, 2, 3, 4, 5 ಪಂಚಮ ಸ್ಥಾನದಲ್ಲಿ ಕೇತು ಇರೋದ್ರಿಂದ, ಪಂಚಮ ಸ್ಥಾನ ಅಂದರೆ ಏನು? ಸಂತಾನ ಸ್ಥಾನ. ನಮಗೆ ಪಂಚಮ ಸ್ಥಾನ ತುಂಬ ಬಲಿಷ್ಠವಾಗಿದ್ರೇ ಒಳ್ಳೆಯ ಸಂತಾನ ಹುಟ್ಟುತ್ತೆ, ಸಂತಾನ ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ, ಸಂತಾನದಿಂದ ಒಳ್ಳೆಯ ಹೆಸರು ಕೂಡ ನಾವು ಪಡ್ಕೊತೀವಿ. ಅಂದರೆ ಪಂಚಮ ಸ್ಥಾನ ಬಲಿಷ್ಠ ಆಗಿರಬೇಕು. ಆಮೇಲೆ ಪಂಚಮ ಸ್ಥಾನ ಏನು ರೆಪ್ರೆಸೆಂಟ್ ಮಾಡುತ್ತೆ? ಪಂಚಮ ಸ್ಥಾನದಿಂದ ನಾವೇನು ತಿಳ್ಕೊಬೋದು ನೋಡಿ, ಒಬ್ಬೊಬ್ಬರು ಅಸೂಯೆ ಪಡ್ಕೊತಾ ಇರ್ತಾರೆ. ಸೊ ಒಬ್ಬರು ನೋಡಿದ ತಕ್ಷಣ ಒಬ್ಬರು ಚೆನ್ನಾಗಿರೋದು ನೋಡಿದ್ರೆ ಆಗೋದಿಲ್ಲ, ಅಸೂಯೆ ಜಾಸ್ತಿ ಇರುತ್ತೆ. ಅಂಥವರ ಜಾತಕದಲ್ಲಿ ಪಂಚಮ ಸ್ಥಾನ ಬಲಹೀನ ಆಗಿರುತ್ತೆ. ಆವಾಗಲೇ ಅವ್ರು ಅಸೂಯೆ ಪಡ್ಕೊತಾ ಇರ್ತಾರೆ ಅಂಥವ್ರು. ಅರ್ಥ ಆಗ್ತಿದ್ದಿಲ್ಲ? ಪಂಚಮ ಸ್ಥಾನ ಅಂದರೆ ಪಂಚಮ ಸ್ಥಾನ ಚೆನ್ನಾಗಿದ್ರೇ ತುಂಬ ಒಳ್ಳೆಯದು. ಪಂಚಮ ಸ್ಥಾನ ಅಂದರೆ ಪೂರ್ವ ಪುಣ್ಯ ಸ್ಥಾನ, ನವಮ ಸ್ಥಾನ ಅಂದರೂ ಕೂಡ ಪೂರ್ವ ಪುಣ್ಯ ಸ್ಥಾನ. ಸೊ ಇಲ್ಲಿ ಪಂಚಮ ಸ್ಥಾನದಲ್ಲಿ ಕೇತು ಬರ್ತಾ ಇರೋದ್ರಿಂದ ಸಂತಾನದ ಒಂದು ವಿಚಾರದಲ್ಲಿ, ಮತ್ತಾಮೇಲೆ ಇನ್ವೆಸ್ಟ್ಮೆಂಟ್, ಶೇರ್ ಮಾರ್ಕೆಟು ಇದೆಲ್ಲ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ವಾ, ಈ ಚೀಟಿ ಕಟ್ಟೋದು ಇದೆಲ್ಲನೂ ಕೂಡ ಕೇತು ಒಂದು ಪಂಚಮ ಸ್ಥಾನದಿಂದ ನಾವು ನೋಡ್ತೀವಿ. ಪಂಚಮ ಸ್ಥಾನದಿಂದ ನಾವು ನೋಡ್ತಕ್ಕಂಥದ್ದು. ಆಮೇಲೆ ನಮ್ಮ ಬುದ್ಧಿ ಶಕ್ತಿ ಯಾವ ಥರ ಇದೆ, ಬುದ್ಧಿ ಕೌಶಲ್ಯ ಯಾವ ಥರ ಇದೆ, ನಾವು ಕಷ್ಟಕಾಲದಲ್ಲಿ ನಮ್ಮ ಬುದ್ಧಿ ಉಪಯೋಗಿಸ್ಬಿಟ್ಟು ನಾವು ಹೊರಗಡೆ ಬರ್ತೀವ, ಇದೆಲ್ಲನೂ ಕೂಡ ಪಂಚಮ ಸ್ಥಾನದಿಂದ ನಾವು ನೋಡ್ತೀವಿ. ಆಮೇಲೆ ಪ್ರೀತಿ ಪ್ರೇಮ ಅಂತ ಬೀಳ್ತಾ ಇರ್ತಾರೆ ಈಗಿನ ಕಾಲದಲ್ಲಿ. ಹುಡುಗಿರು ಪ್ರೀತಿ ಪ್ರೇಮ ಅಂತ ಬಿದ್ದುಬಿಟ್ಟು ಅದರಲ್ಲಿ ಇರ್ತಾರೆ. ಸೊ ಅದನ್ನು ಕೂಡ ನಾವು ಪಂಚಮ ಸ್ಥಾನದಿಂದಲೇ ನಾವು ನೋಡ್ತೀವಿ. ಅಂತಹ ಪಂಚಮ ಸ್ಥಾನದಲ್ಲಿ ಕೇತು ಬರ್ತಾ ಇರೋದು ಅಷ್ಟು ಒಳ್ಳೆಯದಲ್ಲ. ಪ್ರೇಮಿಗಳು ಯಾರಾದರೂ ಇದ್ದರೆ ಅವರಿಗೆ ಬ್ರೇಕ್ ಆಗ್ತಕ್ಕಂಥದ್ದು, ತೊಂದರೆ ಉಂಟಾಗ್ತಕ್ಕಂಥದ್ದು, ಸಂತಾನದ ಒಂದು ವಿಚಾರದಲ್ಲಿ ಸ್ವಲ್ಪ ತೊಂದರೆ ಉಂಟಾಗ್ತಕ್ಕಂಥದ್ದು. ಸೊ ಆಮೇಲೆ ನಮಗೆ ಸ್ವಲ್ಪ ಮಂದಬುದ್ಧಿ ಉಂಟಾಗ್ತಕ್ಕಂಥದ್ದು, ಬೇಗ ಮರ್ತೋಗೋದು, ಎಲ್ಲ ವಸ್ತುಗಳನ್ನ ಇಟ್ಬಿಡೋದು, ಎಲ್ಲೋ ಮರ್ತೋಗ್ಬಿಡೋದು. ಅಂದರೆ ಆ ಬುದ್ಧಿ ಕೌಶಲ್ಯ ಅಂತ ಹೇಳಿದ್ನಲ್ಲ ಆಗಲೇ ನಾನು, ನಮಗೆ ಜ್ಞಾಪಕ ಶಕ್ತಿ ಯಾವ ಥರ ಇರುತ್ತೆ ಅಂತಲೂ ಕೂಡ ನಾವು ಪಂಚಮ ಸ್ಥಾನದಿಂದಲೇ ನಾವು ನೋಡ್ತೀವಿ. ಪಂಚಮ ಸ್ಥಾನದಲ್ಲಿ ಕೇತು ಬಂದಿರೋದ್ರಿಂದ ಸ್ವಲ್ಪ ವಿದ್ಯಾರ್ಥಿಗಳು ಜ್ಞಾಪಕ ಶಕ್ತಿ ಕಡಿಮೆ ಆಗ್ತಕ್ಕಂಥದ್ದು. ಪ್ರೇಮಿಗಳು, ನಾನು ಆ ಹುಡುಗಿನ ಇಷ್ಟಪಡ್ತಿದ್ದೀನಿ ಅಥವಾ ನಾನು ಆ ಹುಡುಗನ ಇಷ್ಟಪಡ್ತಿದ್ದೀನಿ ಅಂಥವ್ರಿಗೆ ಇದು ಸ್ವಲ್ಪ ಕಷ್ಟಕಾಲ ಆಗಿರುತ್ತೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಕೇತುವಿನ ಸಂಚಾರ ಮತ್ತು ಶನಿಯ ಸಂಚಾರ ಅಷ್ಟೊಂದು ಉತ್ತಮವಾದ ಬೆಳವಣಿಗೆ ಆಗಿರೋದಿಲ್ಲ. ಈ ಗುರುವಿನಿಂದ ನಿಮಗೆ ತೊಂದರೆ ಇರೋದಿಲ್ಲ ಮತ್ತು ರಾಹುವಿನಿಂದ ತೊಂದರೆ ಇರೋದಿಲ್ಲ. ಈ ಮೇಷರಾಶಿಯವರು 2025ನೇ ಇಸ್ವಿಯಲ್ಲಿ ಏನು ಮಾಡ್ಕೋಬೇಕು ಅಂದರೆ, ಹೆಚ್ಚಾಗಿ ಕಾಲಭೈರವೇಶ್ವರ ಅಷ್ಟಕವನ್ನು ಪಠನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಕಾಲಭೈರವೇಶ್ವರನ ಪೂಜೆ ಮತ್ತು ಕುಂಬಳಕಾಯಿ ದೀಪವನ್ನು ಪ್ರತಿ ಶನಿವಾರ ಹಚ್ಚೋದಕ್ಕೆ ಪ್ರಯತ್ನ ಪಡಿ. ಕುಂಬಳಕಾಯಿ ಕಟ್ ಮಾಡಿಬಿಟ್ಟು ಮಧ್ಯದಲ್ಲೆಲ್ಲ ತೆಗೆದುಬಿಟ್ಟು ಎಳ್ಳೆಣ್ಣೆ ಹಾಕಿಬಿಟ್ಟು ಬತ್ತಿ ಹಾಕಿಬಿಟ್ಟು ದೀಪ ಹಚ್ಚಿಬಿಟ್ಟು ಕಾಲಭೈರವೇಶ್ವರನಿಗೆ ಬೆಳಗೋದಕ್ಕೆ ಪ್ರಯತ್ನ ಪಡಿ. ಸೊ ಈ ಥರ ಪರಿಹಾರಗಳು. ಮತ್ತಾಮೇಲೆ ಪ್ರತಿನಿತ್ಯ ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಳ್ಳು ಬತ್ತಿಯನ್ನು ಹಚ್ಚೋದಕ್ಕೆ ಪ್ರಯತ್ನ ಪಡಿ. ಎಳ್ಳು ಬತ್ತಿ ಹಚ್ಚೋದಕ್ಕೆ ಪ್ರಯತ್ನ ಪಡಿ. ಮತ್ತು ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ ಹೇಳ್ಕೊಳ್ಳಿ. ಮತ್ತು ಗುರುವಿನ ದೃಷ್ಟಿ ನವಮಸ್ಥಾನದ ಮೇಲೆ ಬೀಳ್ತಾ ಇರೋದ್ರಿಂದ ಈ ಸಮಯದಲ್ಲಿ ನೀವು ಎಷ್ಟು ರಾಘವೇಂದ್ರ ಅಥವಾ ದತ್ತಾತ್ರೇಯ ಆರಾಧನೆ ಮಾಡ್ತೀರಾ ಅಷ್ಟು ನಿಮಗೆ ಯಶಸ್ಸು ಕೀರ್ತಿ ಬರ್ತಕ್ಕಂಥದ್ದು. ನೆನಪಲ್ಲಿ ಇಟ್ಕೊಂಬಿಡಿ, ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ನೀವು ಗಣೇಶನ ಆರಾಧನೆಯನ್ನು ಮಾಡ್ತಾ ಇರಿ. ಕೇತು ಪಂಚಮ ಸ್ಥಾನದಲ್ಲಿರೋದ್ರಿಂದ ಮಂದಬುದ್ಧಿ ಈ ವಿದ್ಯಾರ್ಥಿಗಳೆಲ್ಲ ಸ್ವಲ್ಪ ಗಣೇಶನ ಆರಾಧನೆ ಮಾಡ್ತಾ ಇರಿ ಮಂಗಳವಾರ ಬುಧವಾರ. ಮತ್ತಾಮೇಲೆ ಈ 2025ನೇ ಇಸ್ವಿಯಲ್ಲಿ ನಿಮಗೆ ಭವಿಷ್ಯ ತಿಳ್ಕೊಬೇಕು ಅಂತ ಇದ್ದರೆ, ಸೊ ಚಿಕ್ಕದಾಗಿ ಫೀಸ್ ಇರುತ್ತೆ, ಹೆಚ್ಚಾಗಿ ನಾನು ತಗೊಳೋದಿಲ್ಲ. ಇಷ್ಟ ಇದ್ರವರು ಈ ನಂಬರ್ಗೆ ಕಾಲ್ ಮಾಡಲಿಕ್ಕೆ ಪ್ರಯತ್ನ ಪಡಿ.
890495151958 ಈ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತ. ಧನ್ಯವಾದಗಳು. ಜೈ ಶ್ರೀರಾಮ್.